ಗೋಲ್ಡ್ ಸಿಲ್ವರ್ ಖರೀದಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಚಿನ್ನ ಮತ್ತೆ ಬೆಳ್ಳಿ ಬೆಲೆಯಲ್ಲಿ ಸತತ ಇಳಿಕೆಯಾಗ್ತಾ ಇದೆ. ಒಂದು ಕಡೆ ಗ್ರಾಹಕರು ಖುಷಿಯಾಗಿದ್ದಾರೆ, ಯಾಕೆಂತಂದ್ರೆ ಒಂದು ಚಿನ್ನ ಮತ್ತೆ ಬೆಳ್ಳಿಯನ್ನ ನಾವು ಹೇಗಪ್ಪ ಖರೀದಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಈಗ ಅವರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ. ಚಿನ್ನ ಮತ್ತೆ ಬೆಳ್ಳಿಯ ಬೆಲೆಯಲ್ಲಿ ಸತತ ಇಳಿಕೆಯಾಗಿದೆ. ಗ್ರಾಹಕರು ಖುಷಿಯಾಗಿದ್ದಾರೆ. 10 ಗ್ರಾಂ ಬಂಗಾರದ ಬೆಲೆ 1,55,000 ರೂಪಾಯಿ. ಕಳೆದ 2 ದಿನಗಳಲ್ಲಿ ಬರೋಬ್ಬರಿ 3,000 ರೂಪಾಯಿ ಡೌನ್ ಆಗಿದೆ. ಜಾಗತಿಕ ಮಾರುಕಟ್ಟೆ ಎಫೆಕ್ಟ್ನಿಂದಾಗಿ ಬಂಗಾರದ ರೇಟ್ ಇಳಿಕೆಯಾಗಿದೆ. ಚಿನ್ನ ಮಾತ್ರ ಅಲ್ಲ, ಬೆಳ್ಳಿ ಬೆಲೆಯಲ್ಲಿ ದೊಡ್ಡ ಮಟ್ಟದ ಕ್ರಾಶ್ ಆಗಿದೆ. ಕೆಜಿ ಸಿಲ್ವರ್ ರೇಟ್ 2,38,000 ರೂಪಾಯಿ. 2 ವಾರದ ಹಿಂದೆ 4,20,000 ರೂಪಾಯಿ ತಲುಪಿತ್ತು ಈ ಒಂದು ಬೆಳ್ಳಿ ರೇಟ್. ಮಾರ್ಕೆಟ್ನಲ್ಲಿ ಸಿಲ್ವರ್ ಬೆಲೆ ನಿರಂತರವಾಗಿ ಕುಸಿತ ಆಗ್ತಾ ಇದೆ. ಬೆಳ್ಳಿ ಮೇಲೆ ಹೂಡಿಕೆ ಮಾಡಿದವರಿಗೆ ಈಗ ಭಾರಿ ಹೊಡೆತ ಬೀಳ್ತಾ ಇದೆ. ಕೆಲವೊಂದಿಷ್ಟು ಜನ ದೀರ್ಘಕಾಲಿಕವಾಗಿ ಹೂಡಿಕೆ ಮಾಡ್ತಾ ಇರ್ತಾರೆ, ಆದ್ರೆ ಈಗ ಅವ್ರಿಗೂ ಕೂಡ ಇದರಿಂದ ತೊಂದರೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತೆ ಬೆಳ್ಳಿಯ ದರ ಮತ್ತಷ್ಟು ಇಳಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಗೋಲ್ಡ್ ಮತ್ತೆ ಸಿಲ್ವರ್ ಖರೀದಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಚಿನ್ನ ಮತ್ತೆ ಬೆಳ್ಳಿ ಬೆಲೆಯಲ್ಲಿ ಸತತ ಇಳಿಕೆಯಾಗ್ತಾ ಇದೆ. ಒಂದು ಕಡೆ ಗ್ರಾಹಕರಿಗೆ ಖುಷಿಯಾಗ್ತಾ ಇದೆ. 10 ಗ್ರಾಂ ಬಂಗಾರದ ಬೆಲೆ 1,55,000 ರೂಪಾಯಿ. ಕಳೆದ 2 ದಿನಗಳಲ್ಲಿ ಬರೋಬ್ಬರಿ 3,000 ರೂಪಾಯಿ ಡೌನ್ ಆಗಿದೆ. ಇನ್ನು ಜಾಗತಿಕ ಮಾರುಕಟ್ಟೆಯ ಎಫೆಕ್ಟ್ನಿಂದಾಗಿ ಬಂಗಾರದ ರೇಟ್ನಲ್ಲಿ ಇಳಿಕೆಯಾಗ್ತಾ ಇದೆ. ಚಿನ್ನ ಮಾತ್ರ ಅಲ್ಲ, ಬೆಳ್ಳಿ ಬೆಲೆಯಲ್ಲೂ ಕೂಡ ದೊಡ್ಡ ಮಟ್ಟದ ಕ್ರಾಶ್ ಆಗ್ತಾ ಇದೆ. ಕೆಜಿ ಸಿಲ್ವರ್ ರೇಟ್ 2,38,000 ರೂಪಾಯಿ. ಇನ್ನು 2 ವಾರದ ಹಿಂದೆ ನೀವು ಗಮನಿಸಬಹುದು, ಈ ಒಂದು ಬೆಳ್ಳಿ ರೇಟ್ 4,20,000 ರೂಪಾಯಿ ತಲುಪಿತ್ತು. ಆದರೆ ಈಗ ನಿರಂತರವಾಗಿ ಕುಸಿತ ಕಾಣ್ತಾ ಇದೆ. ಎಷ್ಟೋ ಜನ ಗ್ರಾಹಕರಿಗೆ ಇದು ಸಿಹಿ ಸುದ್ದಿ ಅಂತ ಹೇಳಬಹುದು. ಯಾಕೆಂತಂದ್ರೆ ನಮ್ಮ ಮಕ್ಕಳು ಮದುವೆ ಹೆಂಗಪ್ಪ ಮಾಡೋದು, ನಮ್ಮ ಮನೆಯಲ್ಲಿ ಫಂಕ್ಷನ್ಗಳನ್ನು ಹೆಂಗಪ್ಪ ಮಾಡೋದು ಅಂತ ಎಷ್ಟೋ ಜನ ಯೋಚನೆ ಮಾಡ್ತಾ ಇದ್ರು. ಅದರಲ್ಲೂ ಮಧ್ಯಮ ವರ್ಗದವರಂತೂ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರು, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಈ ಒಂದು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ರು. ಒಂದು ಕಡೆ ಎಲ್ಲದರ ಬೆಲೆಯೂ ಕೂಡ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಕೂಡ ಹೆಚ್ಚಾದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಇನ್ನು ಬೆಳ್ಳಿಯ ರೇಟು ಅಷ್ಟೇ 2 ವಾರದ ಹಿಂದೆ 4,20,000 ರೂಪಾಯಿ ತಲುಪಿತ್ತು. ಆದ್ರೆ ಈಗ ಈ ಒಂದು ಸಿಲ್ವರ್ ರೇಟ್ ಕಡಿಮೆ ಆಗಿದೆ, 2,38,000 ರೂಪಾಯಿ ಇದೆ. ಕಳೆದ 2 ದಿನಗಳಲ್ಲಿ ಬರೋಬ್ಬರಿ 3,000 ರೂಪಾಯಿ ಡೌನ್ ಆಗಿದೆ. ಇನ್ನು 10 ಗ್ರಾಂ ಬಂಗಾರದ ಬೆಲೆ ಕೂಡ 1,55,000 ರೂಪಾಯಿ ಇದೆ. ಇನ್ನು ಬೆಳ್ಳಿ ಮೇಲೆ ಯಾರೆಲ್ಲ ಹೂಡಿಕೆ ಮಾಡಿರ್ತಾರೆ ಅವರಿಗೆ ಒಂದು ಭಾರಿ ಹೊಡೆತ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಜನ ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ಮೇಲೆ ದೀರ್ಘಕಾಲಿಕವಾಗಿ ಹೂಡಿಕೆ ಮಾಡಿರ್ತಾರೆ, ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿರ್ತಾರೆ. ಅದರಿಂದ ಹೆಚ್ಚಿನ ಲಾಭ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲೂ ಕೂಡ ಇರ್ತಾರೆ. ಆದ್ರೆ ಈಗ ಈ ಒಂದು ಚಿನ್ನದ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ, ಬೆಳ್ಳಿಯ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ. ಷೇರು ಮಾರ್ಕೆಟಲ್ಲಂತೂ ಈಗ ಬಹಳ ಟೆನ್ಷನ್ ಯಾರೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ. ಯಾಕೆಂತಂದ್ರೆ ಒಂದು ಕಡೆ ಗ್ರಾಹಕರಿಗೆ ಖುಷಿ ಆಗುತ್ತೆ, ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯನ್ನ ಈಗಲಾದ್ರೂ ನಾವು ಪರ್ಚೇಸ್ ಮಾಡಬಹುದಲ್ಲ. ಯಾಕೆಂತಂದ್ರೆ ಶುಭ ಕಾರ್ಯಗಳಿಗೆ ಒಂದು ಚಿನ್ನ ಬೆಳ್ಳಿ ಅನ್ನೋದು ಬಹಳ ಮುಖ್ಯ. ಅದರಲ್ಲೂ ಈ ಒಂದು ಮದುವೆ ಸಮಾರಂಭಗಳಲ್ಲಿ ಚಿನ್ನ ಅನ್ನೋದು ಬೇಕೇ ಬೇಕು. ಈಗ ತಮ್ಮ ಮನೆಯ ಮಗಳಿಗೆ ಚಿನ್ನ ಹಾಕೋದಿಕ್ಕಾದ್ರೂ ಆಗಿರ್ಬೋದು, ಅಥವಾ ತನ್ನ ಮನೆಯ ಮಗನಿಗೆ ಚಿನ್ನವನ್ನು ಹಾಕುವಂತ ಸಂದರ್ಭದಲ್ಲಿ ಹೆಂಗಪ್ಪ ಈ ಒಂದು ಚಿನ್ನ ಖರೀದಿ ಮಾಡೋದು, ಮದುವೆ ಎಲ್ಲ ಖರ್ಚು ಕೂಡ ಒಂದು ಕಡೆ ಆದ್ರೆ ಈ ಒಂದು ಚಿನ್ನ ಪರ್ಚೇಸ್ ಮಾಡೋದೇ ಒಂದು ಕಡೆ ಆಗ್ತಾ ಇತ್ತು. ಆದ್ರೆ ಈಗ ಗ್ರಾಹಕರಿಗೆ ಬಹಳ ಒಂದು ಖುಷಿಯ ವಿಚಾರ, ಚಿನ್ನದ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ, ಜೊತೆಗೆ ಬೆಳ್ಳಿಯ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ. ಸುಮಾರು 4 ಲಕ್ಷ ರೂಪಾಯಿ ತಲುಪಿತ್ತು. ಕೆಜಿ ಬೆಳ್ಳಿ ಖರೀದಿ ಮಾಡ್ಬೇಕಂತಂದ್ರೆ 4 ಲಕ್ಷ ರೂಪಾಯಿನ ನಾವು ಇಟ್ಕೊಳ್ಬೇಕಾಗಿತ್ತು. ಆದ್ರೆ ಈಗ ಬಹಳ ಕಡಿಮೆ ಆಗಿದೆ. ಹಾಗಾಗಿ ಒಂದು ಕಡೆ ಗ್ರಾಹಕರಿಗೆ ಬಹಳ ಖುಷಿ ಆಗ್ತಾ ಇದೆ. ಅಟ್ಲೀಸ್ಟ್ ನಾವು ಈಗಲಾದ್ರೂ ಒಂದು ಚಿನ್ನ ಬೆಳ್ಳಿ ಖರೀದಿ ಮಾಡಬಹುದು ಅಂತ. ಇನ್ನು ಮುಂದಿನ ದಿನಗಳಲ್ಲಿ ಏರಿಕೆ ಆದ್ರೂ ಆಗಬಹುದು, ಅಥವಾ ಇನ್ನೂ ಇಳಿಕೆ ಆದ್ರೂ ಕೂಡ ಆಶ್ಚರ್ಯ ಪಡಂಗಿರೋದಿಲ್ಲ. ಮಾರ್ಕೆಟಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅದರ ಮೇಲೆ ಇದೆಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಜೊತೆಗೆ ಈ ಒಂದು ಚಿನ್ನ ಮತ್ತೆ ಬೆಳ್ಳಿ ಒಂದು ದೇಶದ ಆರ್ಥಿಕತೆಯನ್ನ ಸೂಚಿಸುತ್ತೆ. ಬೇರೆ ದೇಶಗಳೆಲ್ಲ ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯನ್ನ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ, ಅಂದ್ರೆ ಶೇಖರಣೆ ಮಾಡಿ ಇಟ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಒಂದು ಚಿನ್ನ ಮತ್ತೆ ಬೆಳ್ಳಿಯನ್ನ ಯೂಸ್ ಮಾಡ್ಕೊಳ್ಬಹುದು ಅನ್ನೋ ಉದ್ದೇಶದಿಂದ. ಆದ್ರೆ ನಮ್ಮ ಭಾರತದಲ್ಲಿ ಸ್ವಲ್ಪ ಚಿನ್ನದ ಪ್ರಮಾಣ ಕಡಿಮೆ ಇದೆ, ಆದ್ರೆ ಜನರಲ್ಲಿ ಚಿನ್ನ ಇದೆ. ಆದರೆ ನಮ್ಮ ದೇಶದಲ್ಲಿ ಚಿನ್ನದ ಕೊರತೆ ಇದೆ. ಒಟ್ಟಿನಲ್ಲಿ ಜನರು ಮತ್ತಷ್ಟು ಚಿನ್ನವನ್ನು ಶೇಖರಣೆ ಮಾಡ್ಕೊಳ್ಳಿಕ್ಕೆ ಇದೊಂದು ಉತ್ತಮವಾದಂಥ ಅವಕಾಶ ಅಂತ ಹೇಳ್ಬೋದು. ಏಕೆಂತಂದರೆ ಚಿನ್ನ ಮತ್ತು ಬೆಳ್ಳಿಯ ರೇಟ್ ಕಡಿಮೆ ಆಗ್ತಾ ಇದೆ. 4 ಲಕ್ಷಕ್ಕೆ ಹೋಗಿತ್ತು ಬೆಳ್ಳಿಯ ರೇಟು. ಕೆಜಿ ಬೆಳ್ಳಿ ಪರ್ಚೇಸ್ ಮಾಡಬೇಕು ಅಂತಂದರೆ ಬಹಳ ಕಷ್ಟ ಆಗ್ತಾಯಿತ್ತು. ಆದರೆ ಈಗ ಬೆಳ್ಳಿಯ ರೇಟ್ ಕಡಿಮೆಯಾಗಿದೆ.